ನಿಮ್ ನೆಕ್ಸ್ಟ್ ಒಂದು ನಿಮ್ಮ ರೋಸ್ ಬಿರಿಯಾನಿ ಮಾಡ್ಕೊಡ್ತೀನಿ. ರೋಸ್ ಬಿರಿಯಾನಿ ಆಗಿನ ಕಾಲದಲ್ಲಿ ರೋಸಲ್ಲಿ ಗುಲ್ಕಂಡ್ ಮಾಡ್ತಾ ಇದ್ರು. ಈಗಿನ ಕಾಲದಲ್ಲಿ ನಾವು ರೋಸ್ ಬಿರಿಯಾನಿ ಮಾಡೋದು. ಕ್ಯಾಪ್ಸಿಕಮ್ ಅಲ್ವಾ ಸೀರಿಯಸ್ಲಿ ಸಕ್ಕತ್ತಾಗಿರುತ್ತೆ ಮೇಡಮ್. ಆ ಕ್ಯಾಪ್ಸಿಕಮ್ ತಿನ್ನೋ ಫ್ಲೇವರು ನೆಕ್ಸ್ಟ್ ಲೆವೆಲ್. ಅದು ಅಸಿಡಿಕ್ ಆಗುತ್ತೆ ತಾನೆ? ಇಲ್ಲ ಮೇಡಮ್, ಖಾರ ತಿಂದ್ರೆ ನಿಮ್ಗೆ ಆಕ್ಚುಲಿ ಬಂದು ಕ್ಯಾನ್ಸರ್ ಸ್ವಲ್ಪ ಅವಾಯ್ಡ್ ಮಾಡುತ್ತೆ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಹೆಂಗೆ ನಿಮ್ಗೆ ಅಡಿಗೆ ಮಾಡಕ್ಕೆ ಇಂಟ್ರೆಸ್ಟ್ ಬಂದಿದ್ದು? ಮೇಡಮ್ ಮೊದಲಿಂದ ತುಂಬಾ ಇಂಟ್ರೆಸ್ಟ್ ಮಾಡಿ ಅಡಿಗೆ ಅಂದ್ರೆ. ನಿಜಾಗ್ಲೂ ನೆಕ್ಸ್ಟ್ ಟೈಮ್ ನೀವು ಸ್ಟವ್ ಬೇಡ ಗ್ಯಾಸ್ ಬೇಡ ಅಡಿಗೆ ಮಾಡ್ಕೊಡ್ತೀನಿ. ಸುಮ್ಮನೆ ಸ್ಟವ್ ಬೇಡ ಗ್ಯಾಸ್ ಬೇಡ ಆಗಿ ನೋಡಕ್ ಬಿಡೋಣ. ಇವತ್ತೇ ಮಾಡ್ಬಿಡ್ತೀರಾ? ಮಾಡೋಣ ಮೇಡಮ್. ಹಾಕೇನಂತೆ ಸ್ಟವ್ ಬೇಡ ಗ್ಯಾಸ್ ಬೇಡ ಏನ್ ಮಾಡ್ತೀರಾ ಅಡಿಗೆ ಮೇಡಮ್ ಅವರೇ ತಗೊಳ್ಳಿ. ಟೊಮೊಟೊ ಬಿರಿಯಾನಿ ರೆಡಿ ಆಗಿದೆ, ತಿಂದು ಹೇಳಿ. ಸಕ್ಕತ್ತಾಗಿದೆ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್ ಮೇಡಮ್. ತುಂಬಾ ಚೆನ್ನಾಗಿದೆ. ಓಕೆನಾ ಮೇಡಮ್ ಅವ್ರು ಹೇಳಿದ ತಕ್ಷಣ ಮುಗೀತು ಅಷ್ಟೇ. ಓಕೆನಾ, ಸಕ್ಕತ್ತಾಗಿದೆ. ನಾಟಿ ಸ್ಟೈಲ್ ಅಲ್ಲಿ ಇದೆ. ನಾಟಿ ಸ್ಟೈಲು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ, ಏನಪ್ಪ ಆಫ್ಟರ್ ಅ ವೆರಿ 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 ಲಾಂಗ್ ಟೈಮ್ ನನ್ನ ಯೂಟ್ಯೂಬ್ ಚಾನಲಲ್ಲಿ, ಅದು ನನ್ನ ಕಿಚನಲ್ಲಿ, ಯಶೂಸ್ ಕಿಚನ್ನಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ. ನಾನೆಲ್ಲ ಮಾಡ್ತಾ ಇರೋದು. ಫಸ್ಟ್ ಆಫ್ ಆಲು ಇವತ್ತು ನನ್ನ ಕಿಚನಿಗೆ ಒಬ್ರನ್ನ ಗೆಸ್ಟ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ಇವ್ರು ಮಾಡೋ ಅಡುಗೆ ಅಂತೂ ನಂಗೆ ನೋಡಿ ಸುಸ್ತಾಗೋಯ್ತು. ನನಗೇನಪ್ಪ ಅಂತಂದರೆ ಅವ್ರ ಕೈ ರುಚಿ ತಿನ್ನಬೇಕು ಅಂತ ತುಂಬ ಆಸೆ ಆಗಿತ್ತು. ಅವರು ಇರೋ ಕಡೆನೇ ಹೋಗೋದು ಬಿಟ್ಬಿಟ್ಟು ಅವರೇ ನಮ್ಮ ಮನೆಗೆ ಕರ್ಸ್ಕೊಂಡ್ಬಿಟ್ಟಿದ್ದೀನಿ. ಇವರಂದ್ರೆ ನಳಮಹಾರಾಜರು. ಮಜಾ ಏನಪ್ಪ ಅಂತಂದರೆ ನಾನ್ ವೆಜ್ ಮಾಡೋದ್ರಲ್ಲಿ ಎತ್ತಿದ ಕೈ. ಬಟ್ ಆದ್ರೂ ವೆಜ್ಜು ಅಷ್ಟೇ ಸಕ್ಕದಾಗಿ ಮಾಡ್ತಾರೆ. ಅದರಲ್ಲೂ ಒಂದಷ್ಟು ಐಟಮ್ಸ್ ಸೂಪರಾಗಿ ಮಾಡ್ತಾರೆ. ಸೊ ಅದಕ್ಕೆ ಅವ್ರನ್ನ ಕರೆಸಿ ಅವ್ರ ಕೈಯಲ್ಲೇ ಅಡುಗೆ ಮಾಡಿಸ್ಕೊಂಡು ತಿನ್ನಬೇಕು ಅಂತ ನಂಗೆ ತುಂಬ ಆಸೆ ಆಗ್ಬಿಟ್ಟಿದೆ. ನಾನೊಬ್ಳೆ ತಿಂದರೆ ಖುಷಿ ಆಗುತ್ತಾ ಹೇಳಿ? ನೀವೂ ನೋಡಿ ಅದನ್ನ ಮನೇಲಿ ಟ್ರೈ ಮಾಡಿದ್ರೆ ಮಾತ್ರ ನನಗೂ ಖುಷಿ ಆಗುತ್ತೆ. ಸೊ ಹಾಗಾಗಿ ಇವತ್ತು ನನ್ನ ವ್ಲಾಗಲ್ಲಿ ನಳ ಮಹಾರಾಜನ ಕರಿತಾ ಇದ್ದೀನಿ. ಅದು ಯಾರಪ್ಪ ಅಂತಂದ್ರೆ ದಿ ಒನ್ ಅಂಡ್ ಓನ್ಲಿ ಪ್ರಭು ಶೆಟ್ಟಿ ಅವ್ರನ್ನ ಕರಿತಾ ಇದ್ದೀನಿ. ಸೊ ಪ್ರಭು ಶೆಟ್ಟಿ ಅವರೇ ಬನ್ನಿ. ನಮಸ್ಕಾರ. ಸೂಪರ್, ನೀವ್ ಹೇಗಿದ್ದೀರಾ? ನನ್ಗಂತೂ ಇವರು ಅಡಿಗೆ ಅಂತೂ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಬೆಳಗ್ಗೆ ಆದ್ರೆ ಒಂದು ಅಡಿಗೆ ಡಿಫ್ರೆಂಟ್ ಆಗಿ ಮಾಡ್ಕೊಡ್ತೀನಿ ಮೇಡಮ್. ನಿಮ್ಗೆ ನೋಡಿದ್ರಾ? ನನಗೆ ಇವರು ಬಲ್ಕಲ್ಲಿ ಮಾಡ್ತಾರೆ, ಸ್ಮಾಲ್ ಕ್ವಾಂಟಿಟಿಯಲ್ಲೂ ಮಾಡ್ತಾರೆ. ಆಮೇಲೆ ಮಾಡೋದು ಅಷ್ಟೇ ಸಿಂಪಲ್ ಏನೋ ರೆಸಿಪೀಸ್ನ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಅಡುಗೆಗಳು ಮಾಡ್ತಾರೆ. ಅದು ನೋಡೋದಕ್ಕೆ ಎಷ್ಟು ಇಂಟ್ರೆಸ್ಟಿಂಗು, ಒಂಥರ ಟೇಸ್ಟಿ ಆಗಿರುತ್ತೆ. ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ಪ್ಲೀಸ್ ನಮ್ಮ ಮನೆಗೆ ಬಂದು ಅಡುಗೆ ಮಾಡಿಕೊಡಿ ಹಾಗೆ ಹೇಗೆ ಅಂತ. ಸೊ ಅವರು ವರ್ತೂರಿಂದ ಬಂದಿದ್ದಾರೆ ನನಗೋಸ್ಕರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಇವತ್ತು ಏನ್ ಮಾಡ್ತಾ ಇದ್ದೀರಾ ಮೇಡಮ್? ಇವತ್ತು ಟೊಮೊಟೊ ಬಿರಿಯಾನಿ ಮಾಡೋಣ. ವೆಜ್ ಅಲ್ವಾ? ಪ್ಯೂರ್ ವೆಜ್ ಅಲ್ವಾ? ಹೌದು ಮೇಡಮ್ ಅವ್ರ ವೆಜ್ ಏನ್ ಮಾಡೋದು? ಸೊ ಟೊಮೊಟೊ ಬಿರಿಯಾನಿ ಬಿರಿಯಾನಿ ಸಕ್ಕತ್ತಾಗಿರುತ್ತೆ. ಸಿಂಪಲ್ ಅಡಿಗೆ. ಆಕ್ಚುಲಿ ನಾನು ಇದು ವಿಡಿಯೋನ ನೋಡಿದ್ದೆ, ನನಗೆ ಇದನ್ನ ಮಾಡ್ಕೊಡಿ ಅಂತ ಇವರು. ಸೊ ಅದಕ್ಕೆ ಮಾಡ್ಕೊಡ್ತಾ ಇದ್ದಾರೆ. ತಾವ್ ಹೇಳೋದೆಚ್ಚ ಅಡಿಗೆ ಮಾಡೋದೆಚ್ಚ ಶುರು ಮಾಡೋದೇ. ಎಂಡಿಂಗ್ ಅಲ್ಲಿ ಏನು ಸುಮಾರಾಗಿರೋ ಅಡಿಗೆನೂ ಪ್ರೀತಿಯಿಂದ ಮಾಡಿದ್ರೆ ರುಚಿಯಾಗಿರುತ್ತೆ ಅಂತ ಹೇಳ್ತಾರೆ. ಸ್ಟವ್ ಮುಂದೆ ನಿಂತಿರೋವಾಗ ಲವ್ ಇಂದ ಕುಕ್ ಮಾಡಿ ಸುಮಾರಾಗಿರೋ ಅಡಿಗೆನೂ ಸೂಪರ್ ಆಗಿರುತ್ತೆ. ಅದು ಸೊ ಇವಾಗ ನಾನು ಸ್ಟವ್ ಮುಂದೆ ನಿಂತಿದೀವಿ, ಪಟ ಅಂತ ಇವಾಗ ಅಡಿಗೆ ಮಾಡೋಣ. ಸೊ ಟೊಮೆಟೊ ಬಿರಿಯಾನಿಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿ ಇಟ್ಕೊಂಡಿದೀವಿ. ಅದು ಏನೇನ್ ಬೇಕು ಅಂತ ಹೇಳ್ಬಿಟ್ಟು ಪ್ರಭು ಅವ್ರು ಹೇಳ್ತಾರೆ ಈಗ. ಹೌದು, ಟೊಮೊಟೊ ಬಿರಿಯಾನಿ ಸ್ಪೈಸಸ್ ತೆಂಗಿನ ತುರಿ ಪೇಸ್ಟ್ ಆಗಿ ರುಬ್ಕೊಂಡಿದೀವಿ. ಟೊಮೊಟೊನ ತರಿತರಿಯಾಗಿ ರುಬ್ಕೊಂಡಿದೀವಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಬಟಾಣಿ, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಬಾಡಿಗೆ ಮೆಣಸಿನಕಾಯಿನ ಪೇಸ್ಟಾಗಿ ರುಬ್ಬಿದ್ದೀವಿ. ಈರುಳ್ಳಿ ಸ್ವಲ್ಪ ಚಚ್ಚಿಟ್ಕೊಂಡಿದ್ದೀವಿ. ಟೊಮೊಟೊ ಸ್ಮಾಲ್ ಪೀಸಸ್ ಇಟ್ಕೊಂಡಿದ್ದೀವಿ. ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ ಮತ್ತು ಈ ಥರ ಸ್ಲೈಸ್ ಪೀಸನ್ನು ಇಟ್ಕೊಂಡಿದ್ದೀವಿ. ಇದು ಬಿರಿಯಾನಿಗೆ ಲಾಸ್ಟಲ್ಲಿ ಆ ಬಿರಿಯಾನಿ ತಿನ್ನೋವಾಗ ಫ್ಲೇವರ್ ಚೆನ್ನಾಗಿ ಸಿಗುತ್ತೆ. ಇಷ್ಟು ಐಟಮ್ ಇಟ್ಕೊಂಡು ಅಡುಗೆ ಶುರು ಮಾಡ್ತಾ ಇದ್ದೀವಿ. ಮೇಡಮ್ ಅವರೇ ಶುರು ಮಾಡೋಣ? ಓ ಖಂಡಿತವಾಗ್ಲೂ ಶುರು ಮಾಡೋಣ. ಒಂದು ನಿಮಿಷ ಪ್ರಭು ಶೆಟ್ಟಿ ಅವರೇ, ನಾನು ಅಡುಗೆ ಮಾಡ್ಬೇಕಾದ್ರೆ ಪ್ರತಿ ಸರಿ ಏನ್ ಗೊತ್ತಾ, ನನ್ನ ಕಿಚನಲ್ಲಿ ಒಂದು ರೂಲ್ಸ್ ಇದೆ. ಅಗ್ನಿ ದೇವ್ರಿಗೆ ನಮಸ್ಕಾರ ಮಾಡಿ ಆಮೇಲೆ ಒಲೆ ಹಚ್ಬೇಕು. ಮಾಡೋಣ? ಓಂ ಅಗ್ನಿ ದೇವಾಯ ನಮಃ. ಮಗ ಈಗ ನಾವು ಮಾಡೋ ಅಡುಗೆ ಚೆನ್ನಾಗಿ ನಾವು ಯಾವತ್ತೂ ಆ ಥರ ಮಾಡಿಲ್ಲ. ಇವತ್ತು ಮೇಡಮ್ ಹೊಸ ಮಾಡ್ತಾ ಇದ್ದೀವಿ. ಎಸ್, ಫಸ್ಟ್ ಏನ್ ಹಾಕೋತಾ ಇದೀರಾ ಮೇಡಮ್? ಈಗ ಸ್ಟವ್ ಹಚ್ಚಿದೀವಿ, ಕುಕ್ಕರ್ ಇಟ್ಟಿದ್ದೀವಿ, ಎಣ್ಣೆ. ಬಿರಿಯಾನಿಗೆ ಸ್ವಲ್ಪ ಮಿನಿಮಮ್ ಒಂದು 100 ಗ್ರಾಮ್ ಎಣ್ಣೆ. ಸ್ವಲ್ಪ ಬಿರಿಯಾನಿಗೆ ಜಾಸ್ತಿ ಇದ್ರೆ ಮಾತ್ರ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ. ಓಕೆ.
ಇದಕ್ಕೆಲ್ಲ ಒಂದ್ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಲ್ವಾ? ಹೌದು, ಬಿರಿಯಾನಿಗೆ ತುಪ್ಪ ಬೇಕಾ? ತುಪ್ಪ ಬೇಕು. ಹಾ, ಇಲ್ಲಿದೆ ನೋಡಿ ತುಪ್ಪ. ಕೊಡಿ ಕೊಡಿ. ತುಪ್ಪ ಇಲ್ಲ ಅಂದ್ರೆ ಮಜಾನೇ ಇಲ್ಲ ಮೇಡಮ್, ಅದ್ ನಿಜ ಅಲ್ವಾ? ಹೌದು ಹೌದು. ನೋಡಿ, ತುಪ್ಪ 1 ಸ್ಪೂನ್, 2 ಸ್ಪೂನ್ ತುಪ್ಪ. ಓಕೆ, ಆ ತುಪ್ಪ ಫ್ಲೇವರೇ ಮಜಾ ಅಲ್ವಾ? ಮತ್ತೆ ತುಪ್ಪ ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ ಮೇಡಮ್ ಅದು. ಸೊ ಎಣ್ಣೆ ಬಿಸಿ ಆಗ್ತಾ ಇದೆ. ಬಿಸಿ ಆಗ್ತಾ ಇದೆ ಮೇಡಮ್. ಆಕ್ಚುಲಿ ಸ್ಟೀಲ್ ಕುಕ್ಕರಲ್ಲಿ ಅಡಿಗೆ ಚೆನ್ನಾಗಿ ಬರುತ್ತೆ. ಹೌದಾ? ಹೌದು, ಬೇಗ ಬೇಯುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಇದು ಹೆಂಗೆ ಕಾಸ್ಟ್ ಐರನ್? ಅದಕ್ಕಿಂತ ಬೆಸ್ಟ್ ಸ್ಟೀಲ್. ಹೌದಾ? ಹೌದು, ಸ್ಟೀಲ್ ಕುಕ್ಕರಲ್ಲಿ ನಿಮಗೆ ಬೇಗ ಬೇಯುತ್ತೆ, ಅಡಿಗೆನೂ ಚೆನ್ನಾಗಿರುತ್ತೆ. ಓ, ಸೊ ಈಗ ಏನು ಫಸ್ಟ್ ಹಾಕೊಳ್ಳೋದು ಮೇಡಮ್? ಈಗ ಈರುಳ್ಳಿ ಚಚ್ಚಿಟ್ಕೊಂಡಿದೀವಲ್ಲ, ಈರುಳ್ಳಿ ಚಂದಾಗಿ ಹೆಚ್ಚಿಟ್ಕೊಂಡ್ರು ಅಂತ ಈರುಳ್ಳಿ. ಈರುಳ್ಳಿ ಓಕೆ. ಓ, ಫಸ್ಟೇ ಡೈರೆಕ್ಟ್ ಈರುಳ್ಳಿನಾ? ಈರುಳ್ಳಿ. ಈಗ ಸ್ವಲ್ಪ ಬಿರಿಯಾನಿ ಸ್ಪೈಸಸ್. ಓಕೆ. ಬಿರಿಯಾನಿ ಎಲೆ ಒಂದು ಹಾಂ, ಈ ಎಣ್ಣೆಯಲ್ಲಿ ಫ್ರೈ ಮಾಡಲಿ. ನಾವು ಕಮ್ಮಿ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಯೂಸ್ ಮಾಡ್ತಾ ಇದೀವಿ. ನೀವು ಲಾರ್ಜ್ ಕ್ವಾಂಟಿಟಿಯಲ್ಲಿ ಮಾಡೋ ಥರ ಇದ್ದರೆ ನೀವು ತುಂಬ ಹಾಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಬಟ್ ಆದಷ್ಟು ನೀವೇನು ಹೇಳ್ತೀರಾ, ಮಸಾಲ ಕಮ್ಮಿ ಮಾಡ್ಕೊಳ್ಳೋದೇ ಒಳ್ಳೇದಲ್ವಾ? ಏನಿದೆ, ಹೌದು, ಮಸಾಲ ಕಮ್ಮಿ ಇದ್ರೆ ತುಂಬಾ ಒಳ್ಳೇದು. ಇಲ್ಲ ಅಂತಂದ್ರೆ ಏನಾಗುತ್ತೆ, ಇಲ್ಲಿ ನಾವು ಮಸಾಲ ಏನು ರುಬ್ಬಿಲ್ಲ, ಬರೀ ಟೊಮೊಟೊನ ಪೇಸ್ಟ್ ಮಾಡ್ಕೊಂಡಿದ್ವಿ, ಕಾಯಿ ತುರಿ ಮಾತ್ರ ಅಷ್ಟೇ. ಹೌದು, ಈರುಳ್ಳಿ ಫ್ರೈ ಆಗ್ತಾ ಇದೆ. ಓಕೆ. ಇದ್ರ ಜೊತೆಯಲ್ಲಿ ಹಸಿಮೆಣಸಿನ್ಕಾಯಿ ಉದ್ದುದ್ದ ಹೆಚ್ಕೊಂಡ್ರು ಅಂತ ಹಸಿಮೆಣಸಿನ್ಕಾಯಿ, ಅದನ್ನು ನಮ್ಮ ಸ್ಪೈಸ್ ಲೆವೆಲ್ಗೆ. ಅದೇನಕ್ಕಂದ್ರೆ ಈಗ ಆಲ್ರೆಡಿ ನಾವು ಬಾಡಿಗೆ ಮೆಣಸಿನ್ಕಾಯಿ ಹಾಕ್ತಾ ಇದೀವಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದೀವಿ, ಎರಡು ಹಾಕ್ತಾ ಇದೀವಿ. ಏನು ಗೊತ್ತಾ, ಇದು ಬಂದು ಟೇಸ್ಟ್ಗೋಸ್ಕರ. ಹಸಿಮೆಣಸಿನ್ಕಾಯಿ ಟೇಸ್ಟ್ಗೋಸ್ಕರ. ಮೇಡಮ್, ನಿಮ್ಗೆ ಖಾರ ಇಷ್ಟನಾ ಇಲ್ಲ ಖಾರ ಕಮ್ಮಿ ಇರ್ಬೇಕಾ? ನಂಗೆ ಮೀಡಿಯಂ ಸ್ಪೈಸಿ. ನಾವು ಮುಂಚೆ ಖಾರ ತಿಂತಾ ಇದ್ದೆ, ಮದುವೆ ಆದ್ಮೇಲಿಂದ ಕಮ್ಮಿ ಆಗೋಯ್ತು. ಖಾರ ತಿನ್ಬೋದು, ತಪ್ಪಿಲ್ಲ. ಅದೇ ತರ ಬಂದು ಉಪ್ಪು ತಿನ್ಬಾರ್ದು ಅಷ್ಟೇ ಜಾಸ್ತಿ. ಖಾರ ತಿನ್ಬೋದು. ಖಾರ ತಿನ್ಬೋದು, ಒಳ್ಳೇದು. ಅದು ಅಸಿಟಿಕ್ ಆಗುತ್ತೆ ತಾನೆ? ಇಲ್ಲ ಮೇಡಮ್, ಖಾರ ತಿಂದ್ರೆ ನಿಮ್ಗೆ ಆಕ್ಚುಲಿ ಬಂದು ಕ್ಯಾನ್ಸರ್ ಸ್ವಲ್ಪ ಅವಾಯ್ಡ್ ಮಾಡುತ್ತೆ. ನೋಡಿ, ನಿಮ್ಮ ಸ್ಪೈಸ್ ಲೆವೆಲ್ಗೆ ತಕ್ಕಂಗೆ ನೀವು ಮಾಡ್ಕೊಂಡು ತಿನ್ನಿ. ಹೌದು ಅಷ್ಟೇ. ನೆಕ್ಸ್ಟ್ ಮೇಡಮ್, ಈಗ ಪುದೀನ ಸೊಪ್ಪು. ಓಕೆ, ಸ್ವಲ್ಪ ಸಾಕು ಮೇಡಮ್. ಪುದೀನ ಸೊಪ್ಪು ಹಾಕಿದ್ದೀವಿ, ಫ್ರೈ ಮಾಡ್ತಾ ಇದೀವಿ. ಪುದೀನ ಸೊಪ್ಪು ಹಾಕಿದ್ರೆ ಫ್ಲೇವರೇ ಬೇಡ ಮೇಡಮ್. ಹೌದು, ಅದು ಘಮ ಒಂಥರ ಬರುತ್ತೆ. ಈರುಳ್ಳಿ ಏನೋ ಗೋಲ್ಡನ್ ಬ್ರೌನ್ ಬರೋ ಅಷ್ಟು. ಹೌದು, ಇದಕ್ಕೇನು ಬ್ರೌನ್ ಅವಶ್ಯಕತೆ ಇಲ್ಲ ಮೇಡಮ್. ಇದು ಏನು ಅವಶ್ಯಕತೆ ಇಲ್ಲ. ಈ ಬಿರಿಯಾನಿ ಮಾಡುವಾಗ ಮಾತ್ರ ಸ್ವಲ್ಪ ಒಂಚೂರು ಬ್ರೌನ್ ಇಷ್ಟ ಅಂತೀವಿ, ಇದಕ್ಕೆ ನಾರ್ಮಲ್. ಇದಕ್ಕೇನಿಲ್ಲ. ಓಕೆ. ಈಗ ಟೊಮೊಟೊ ಬಿರಿಯಾನಿ ಬಂದು ನೀವು ಫುಲ್ ಬ್ರೌನಿಶ್ ಮಾಡ್ಬಿಟ್ರೆ ನಿಮ್ಗೆ ಇದು ಬರಲ್ಲ, ಕಲರ್ ಬರಲ್ಲ. ರೆಡ್ ಅಲ್ವಾ? ರೆಡ್ ಟೊಮೆಟೊ ಮತ್ತು ರೆಡ್. ಹೌದು. ಸೊ ಓಕೆ. ಹೆಂಗೆ ನಿಮ್ಗೆ ಅಡುಗೆ ಮಾಡಕ್ಕೆ ಇಂಟ್ರೆಸ್ಟ್ ಬಂದಿದ್ದು? ಮೇಡಮ್, ಮೊದಲಿಂದ ತುಂಬಾ ಇಂಟ್ರೆಸ್ಟ್ ಮಾಡಿ ಅಡುಗೆ ಅಂದ್ರೆ. ಮನೆಗೆ ಯಾರೇ ಬರ್ಲಿ, ನಾನು ಹೋಟೆಲಿಂದ ತರಿಸಲ್ಲ. ಎಷ್ಟು ಜನ ಬರ್ಲಿ, ಬಟ್ ಊಟ ಅಂತೂ ಮಾಡಿಸಿದ್ರೆ ಕಲ್ಸಲ್ಲ ಆಚೆ. ನೀವೇ ಕೈಯಾರೆ? ಸೀರಿಯಸ್ಲಿ ತುಂಬಾ ಖುಷಿ ಅದು. ಇದು ಎಷ್ಟು ಹಾಕೋಬೇಕು? ಈಗ ಬಾಡಿಗೆ ಮೆಣಸಿನಕಾಯಿ ಪೇಸ್ಟ್ ಇಟ್ಕೊಂಡಲ್ಲ, ಸ್ವಲ್ಪ ಹಾಕೋಣ, ಸ್ವಲ್ಪ ಕಲರ್ಗಂತ. ಅಂಡ್ ಬಾಡಿಗೆ ಮೆಣಸಿನಕಾಯಿ ಖಾರ ಸ್ವಲ್ಪ ಕಮ್ಮಿ ಇರೋದ್ರಿಂದ ತೊಂದರೆ ಇಲ್ಲ. ಹೌದು, ನೋಡಿ ಹೇಗೆ ಬರುತ್ತೆ ಕಲರ್ ಈಗ ನೋಡಿ ಅಲ್ವಾ? ಹೌದೌದು. ಅಂಡ್ ಈ ಪಲಾವು, ಬಾತುಗಳು, ಬಿರಿಯಾನಿಗೆ ಒಂದ್ ಸ್ವಲ್ಪ ಎಣ್ಣೆ ತುಪ್ಪ ಬಿದ್ರೇನೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಇರೋದು ಒಂದು ಲೈಫ್ ಅಲ್ವಾ? ಬಿರಿಯಾನಿಗೆ ಬಂದು ಅದು ಇಲ್ಲ ಅಂದ್ರೆ ಮಜಾ ಇರಲ್ಲ. ಹೌದು. ಈಗ ನೋಡಿ, ಇದ್ರ ಜೊತೆಲಿ ಟೊಮೊಟೊ ಚಿಕ್ಕ ಪೀಸ್ ಟೊಮೊಟೊ. ಅದ್ಯಾಕೆ ಪೇಸ್ಟ್ ಹಾಕೋಬೇಕು, ಇದನ್ನ ಹಾಕೋಬೇಕು ಮೇಡಮ್? ಹೆಂಗ್ ಗೊತ್ತಾ, ಈಗ ಇದು ಬಂದು ಸ್ವಲ್ಪ ತಿನ್ನೋವಾಗ ಟೊಮೊಟೊ ಫ್ಲೇವರ್ ಸಿಗುತ್ತೆ. ಓಕೆ. ಟೊಮೊಟೊ ಬಿರಿಯಾನಿ ಅಲ್ವಾ, ಸ್ವಲ್ಪ ಒಂಚೂರು ಫ್ಲೇವರ್ ಸಿಗುತ್ತೆ. ಓಕೆ. ಅದರಿಂದ ಆ ಥರ ಹಾಕೋದಷ್ಟೇ. ಹಲವಾರು ಸ್ಟೈಲಲ್ಲಿ ಮಾಡ್ತಾರೆ ಸುಮಾರು ಜನ ಅಲ್ವಾ? ಟೊಮೊಟೊ ರೈಸನ್ನು ಹಲವಾರು ಸ್ಟೈಲಲ್ಲಿ ಹಲವಾರು ಡಿಫ್ರೆಂಟ್ ಮಾಡ್ತಾರೆ. ನಾವೇ ಒಂದು ಡಿಫ್ರೆಂಟ್ ಮಾಡೋಣ. ನಾನು ಹೆಂಗಪ್ಪ ಅಂತಂದ್ರೆ, ಈಗ ನೀವು ಪೇಸ್ಟ್ ಮಾಡ್ಕೊಂಡಿರಲ್ಲ ಈ ಕಚ್ಚಪಚ್ಚ ಥರ, ಆ ಥರ ಮಾಡ್ಕೊಂಡು ಹಾಕ್ತೀನಿ. ಹೌದು, ಹೋಗ್ತಾ ಇದೆ, ಪರವಾಗಿಲ್ಲ, ತೊಂದರೆ ಇಲ್ಲ. ಪಾಪ ಶೆಕೆ ಆಗ್ತಾ ಇದೆ, ಆದ್ರೂ ಪರವಾಗಿಲ್ಲ. ಬಟ್ ನೀವು ಆಕ್ಚುಲಿ ತುಂಬಾ ಬಲ್ಕಲ್ಲೂ ಮಾಡ್ತಿರಲ್ಲ, ತುಂಬಾ ಲಾರ್ಜ್ ಕ್ವಾಂಟಿಟಿಯಲ್ಲಿ. ಹೌದು ಮೇಡಮ್. ನನಗೂ ಒಂದ್ಸರಿ ಆಸೆ, ಅಷ್ಟು ಲಾರ್ಜ್ ಕ್ವಾಂಟಿಟಿಯಲ್ಲಿ ಪ್ಲಾನ್ ಮಾಡಿ ಮೇಡಮ್, ಒಳ್ಳೆ ಔಟ್ಡೋರ್ ಕುಕಿಂಗ್ ಅಲ್ಲಿ ಅಡಿಗೆ ಮಾಡಿ ಎಲ್ಲರೂ ಹಂಚೋಣ. ಖಂಡಿತವಾಗ್ಲೂ ವೆರಿ ಸೂನ್ ಅದನ್ನು ಪ್ಲಾನ್ ಮಾಡಿ ಯಾವುದಾದ್ರೂ ಒಂದು ಹೊಳೆ ಹತ್ರನೋ ಗದ್ದೆಯಲ್ಲೋ ಫುಲ್ಲು ಅಡಿಗೆ ಮಾಡಿ ಎಲ್ಲ ಬಡಿಸ್ತೀವಿ. ಒಂಥರ ಈ ಹಳ್ಳಿ ಸ್ಟೈಲು, ಅಲ್ಲೇ ಒಂದು ಮರದ ಕೆಳಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ರೆ ಸಕ್ಕದಾಗಿರುತ್ತೆ. ಓಕೆ, ಈಗ ನೆಕ್ಸ್ಟ್ ಈಗ ಟೊಮೊಟೊನ ಪೇಸ್ಟ್ ಮಾಡ್ಕೊಂಡು ಅಲ್ವಾ? ಪೇಸ್ಟ್ ಮಾಡ್ಕೊಂಡಿದ್ದು. ಓಕೆ ಓಕೆ. ನೋಡಿ, ಸಿಂಪಲ್ ಇವೆಲ್ಲ ಬರ್ತಾ ಇದೆ ಅಲ್ವಾ? ಹೌದು.
ಒಂದು 2 ನಿಮಿಷ ಇದಾಗಲಿ, ಫ್ರೈ ಆಗಲಿ ಇದು. ಓಕೆ. ಯಾಕಂದರೆ ಬಟಾಣಿ ಈಗ ಹಾಕಿದ್ರೆ ಬೇಗ ಬೆಂದೋಗುತ್ತೆ. ಹೌದು ಹೌದು. ಸುಮ್ಮನೆ ಬಟಾಣಿ ಸಿಂಪಲ್ ಆಗಿರಲಿ. ಎಷ್ಟು ವಯಸ್ಸಿಂದ ನೀವು ಅಡುಗೆ ಮಾಡ್ತಾ ಇದ್ದೀರಾ? ಚಿಕ್ಕ ವಯಸ್ಸಿಂದನೂ ಮಾಡ್ತಿದ್ದೀರಾ ಅಥವಾ? ಆಲ್ಮೋಸ್ಟ್ ನನಗೊಂದು 10 ಇಯರ್ಸ್ ಇಂಟ್ರೆಸ್ಟ್ ಮೇಡಮ್. 10-15 ಇಯರ್ಸಿಂದ 15 ವರ್ಷ ಮೇಲೆ ಆಯಿತು. 15 ಇಯರ್ಸಿಂದ ತುಂಬ ಇಂಟ್ರೆಸ್ಟು. ಬಟ್ ನಾನು ಟ್ರೈ ಮಾಡ್ತಾ ಇರ್ತೀನಿ. ನಾಳೆ ಬೆಳಿಗ್ಗೆ ಏನು ಮಾಡೋಣ ಡಿಫ್ರೆಂಟಾಗಿ, ಯಾರೂ ಮಾಡಿರಬಾರ್ದು, ಈ ಥರ ಡಿಫ್ರೆಂಟ್ ಅಡುಗೆ ಟ್ರೈ ಮಾಡೋಣ. ನೆಕ್ಸ್ಟ್ ಒಂದು ನಿಮ್ಗೆ ರೋಸ್ ಬಿರಿಯಾನಿ ಮಾಡ್ಕೊಡ್ತೀನಿ. ರೋಸ್ ಬಿರಿಯಾನಿ ಆಗಿನ ಕಾಲದಲ್ಲಿ ರೋಸಲ್ಲಿ ಗುಲ್ಕನ್ ಮಾಡ್ತಾ ಇದ್ರು. ಈಗಿನ ಕಾಲದಲ್ಲಿ ನಾವು ರೋಸ್ ಬಿರಿಯಾನಿ ಮಾಡೋದು. ಬಿರಿಯಾನಿ ಸೀರಿಯಸ್ಲಿ ಮೇಡಮ್, ರೋಸ್ ಫ್ಲವರಲ್ಲಿ. ಹಂಗಾರೆ ಇವತ್ತೇ ಮಾಡ್ಬಿಡ್ಬೋದಾಗಿತ್ತಲ್ಲ. ಪರವಾಗಿಲ್ಲ, ನೆಕ್ಸ್ಟ್ ರೋಸ್ ಬಿರಿಯಾನಿ ಮಾಡೋಣ. ಹೌದು, ಟೇಸ್ಟ್ ಚೆನ್ನಾಗಿರುತ್ತಾ? ನೆಕ್ಸ್ಟ್ ಲೆವೆಲ್ ಮೇಡಮ್. ನೆಕ್ಸ್ಟ್ ಓಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಫ್ರೈ ಮಾಡೋಣ. ಚೆನ್ನಾಗಿರುತ್ತೆ ಮೇಡಮ್ ರೋಸ್ ಬಿರಿಯಾನಿ. ಕ್ಯಾಪ್ಸಿಕಮ್ ಅಲ್ವಾ? ಸೀರಿಯಸ್ಲಿ ಸಕ್ಕತ್ತಾಗಿರುತ್ತೆ ಮೇಡಮ್. ಆ ಕ್ಯಾಪ್ಸಿಕಮ್ ತಿನ್ನೋ ಫ್ಲೇವರು ನೆಕ್ಸ್ಟ್ ಲೆವೆಲ್. ಬಾಳೆ ಎಲೆ ಲೀಫ್ ಇದೆಯಲ್ಲ, ಲೀಫಲ್ಲಿ ಹಲ್ವಾ, ಬನಾನಾ ಲೀಫಲ್ಲಿ ಹಲ್ವಾ. ಸೀರಿಯಸ್ಲಿ ಮೇಡಮ್, ಈಗ ಬಾಳೆ ಎಲೆ ಇದೆಯಲ್ಲ ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಪೀಸ್ ಮಾಡಿ ಜಾರ್ಗೆ ಹಾಕಿ ರುಬ್ಕೊಳ್ಳೋದು. ರುಬ್ಬಿದ ನೀರು ಬರುತ್ತೆ, ಆ ನೀರಿನ ಕಾರ್ನ್ಫ್ಲವರ್ ಎಲ್ಲ ಇಟ್ಕೊಂಡು ತುಪ್ಪ ಹಾಕಿ ನೆಕ್ಸ್ಟ್ ಲೆವೆಲ್ ನಾನು ಮಾಡಿದ್ದೀನಿ. ಅದಕ್ಕೆ ಹೇಳಿದ್ದು ನಳ ಮಹಾರಾಜನ ಕರೆಸಿರೋ ಮೇಡಮ್ ಅವರೇ. ನಿಜಾಗ್ಲೂ ನೆಕ್ಸ್ಟ್ ಟೈಮ್ ನೀವು ಸ್ಟವ್ ಬೇಡ ಗ್ಯಾಸ್ ಬೇಡ ಅಡುಗೆ ಮಾಡ್ಕೊಡ್ತೀನಿ. ಸುಮ್ಮನೆ ಸ್ಟವ್ ಬೇಡ ಗ್ಯಾಸ್ ಬೇಡ ಆಗಿ ನೋಡಕ್ ಬಿಡೋಣ. ಇವತ್ತೇ ಮಾಡ್ಬಿಡ್ತೀರಾ? ಮಾಡೋಣ ಮೇಡಮ್. ಹಾಕೇನಂತೆ ಸ್ಟವ್ ಬೇಡ ಗ್ಯಾಸ್ ಬೇಡ, ಏನ್ ಮಾಡ್ತೀರಾ ಅಡುಗೆ ಮೇಡಮ್? ಏನ್ ಅಡುಗೆ? ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು. ಓ ಹಂಗೆ ಕಣ್ಣಲ್ತೆ ಅಲ್ಲೇ? ಅಷ್ಟೇ. ಸ್ಪೂನ್ ಏನ್ ಬೇಡ ನಿಮ್ಗೆ? ಏನು ಬೇಡ ಮೇಡಮ್, ಅಷ್ಟು ಸಾಕಲ್ಲ. ಕ್ವಾಂಟಿಟಿ ಕಮ್ಮಿ ಇದೆಯಲ್ಲ. ಹೆಂಗೆ ನೀವು ಬಲ್ಕಲ್ಲಿ ಮಾಡ್ಬೇಕಾರೆ ಹೆಂಗೆ ಮೇಡಮ್? ಪ್ರತಿಯೊಂದು ಅಷ್ಟೇ ಮೇಡಮ್. ನಿಮ್ಗೆ ಗೊತ್ತಾಗುತ್ತೆ ಇವಾಗ 100 ಜನಕ್ಕೆ ಇಷ್ಟೇ ಅಕ್ಕಿ ಬೇಕು, ಇಷ್ಟೇ ತರಕಾರಿ ಮೇಡಮ್. ಈಗ ಅಡಿಗೆ ಏನ್ ಗೊತ್ತಾ, ಅಡಿಗೆ ಮಾಡ್ತಾ ಅಭ್ಯಾಸ ಆಗ್ಬಿಡುತ್ತೆ. ಎಕ್ಸಾಕ್ಟ್ಲಿ, ನನ್ಗೂನು ಅಷ್ಟೇ. ಅಡಿಗೆ ಮಾಡ್ತಾ ಅಭ್ಯಾಸ ಆಗುತ್ತೆ. ತೆಂಗಿನ ತುರಿನ ಪೇಸ್ಟ್ ರುಬ್ಕೊಂಡ್ಬಲ್ಲ, ಅದಾಗ್ತದೆ. ಫುಲ್ ಪೇಸ್ಟ್ ಆಗ್ಬೇಕಾ? ತರಿ ಇದ್ರೂ ಓಕೆನಾ? ಹಿಂಗೆ ಪರವಾಗಿಲ್ಲ, ನಡೆಯುತ್ತೆ. ಓ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ಹೌದಾ? ಹೌದು, ಕಾಯಿ ತುರಿ ಹಾಕಿ ಹಾಕ್ತಾರೆ. ಬಲ್ಕ್ ಆಗಿ ನೀವು ಫಂಕ್ಷನ್ ಹೋಗ್ತಿರಲ್ಲ, ಫಂಕ್ಷನ್ ಅಲ್ಲಿ ಕಾಯಿ ತುರಿ ಹಾಕಿ ಹಾಕ್ತಾರೆ 100%. ಹೌದಾ? ಹೌದು, ವೆರಿ ನೈಸ್. ಇಲ್ಲಾಂದ್ರೆ ತೆಂಗಿನಕಾಯಿದು ಫ್ಲೇವರ್ ತುಂಬಾ ಚೆನ್ನಾಗಿ. ಇಲ್ಲಾಂದ್ರೆ ನಿಮಗೆ ಟೊಮೊಟೊ ಗೊಜ್ಜು ಇದು ಬೇಕಾ? ಟೊಮೊಟೊ ಬಿರಿಯಾನಿ ಬೇಡಪ್ಪ, ಸಿಂಪಲ್ ಅಂದ್ರೆ ಜಸ್ಟ್ ಎಣ್ಣೆ, ಈರುಳ್ಳಿ, ಟೊಮೊಟೊ ಗೊಜ್ಜು ಮಾಡಿ ರೈಸ್ ಹಾಕಿ ಮಿಕ್ಸ್ ಮಾಡ್ಬಿಟ್ರೆ ಟೊಮೊಟೊ ರೈಸ್ ಆಗೋಯ್ತು. ಹೌದು, ಇದು ಆಕ್ಚುಲಿ ಕರಿನೂ ಆಗೋಗುತ್ತೆ. ಏನು ಇದಾಕಿಲ್ಲ ಅಂತಂದ್ರೆ ಅಲ್ವಾ? ಹೌದು, ಟೊಮೊಟೊ ಕುರ್ಮಾ ತರ ಆಗೋಗುತ್ತೆ. ರೈಸ್ ಹಾಕೊಂಡಿದ್ದಕ್ಕೆ ಅದು ಟೊಮೊಟೊ ಬಿರಿಯಾನಿ ಆಗ್ತಾ ಇದೆ. ರೈಸ್ ಹಾಕೊಳ್ಳಿಲ್ಲ ಅಂತ ಅಂದ್ರೆ ಮೇಡಮ್ ಈಗ ಬಟಾಣಿ. ಓಕೆ, ನೈಸ್. ಇನ್ ಕೆಲವರು ಆಕ್ಚುಲಿ ಇದಕ್ಕೆ ಮೆಂತ್ಯ ಸೊಪ್ಪು ಹಾಕೋತಾರೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಘಮ. ಅಡಿಗೆಗೆ ಆಕ್ಚುಲಿ ಕೊತ್ತಂಬರಿ ಸೊಪ್ಪಿಲ್ಲ ಅಂತಂದ್ರೆ ಏನೇ ಅಡಿಗೆ ಮಾಡಿ ಮೇಡಮ್, ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು, ರೈಟ್ ಅಲ್ವಾ? ಹೌದು. ಕೊತ್ತಂಬರಿ ಸೊಪ್ಪಲ್ಲಿ ಹಲ್ವಾ ಗಿಲ್ವಾ ಏನು ಮಾಡಿಲ್ಲ? ಅಪ್ಪಿ ಎಂತ ಮಾತು ಅಲ್ಲ, ಏನ್ ಮೇಡಮ್ ಎಂತ ಮಾತು ಕೇಳ್ಬಿಟ್ರೆ. ಕೊತ್ತಂಬರಿ ಸೊಪ್ಪಲ್ಲಿ ನೀವು ಯಾಕಂದ್ರೆ ಮೇಡಮ್ ಕೊತ್ತಂಬರಿ ಸೊಪ್ಪಲ್ಲಿ ಬೇಕಾದ್ರೆ ಚಟ್ನಿ ಮಾಡ್ಬೋದು ಅಷ್ಟೇ ಮೇಡಮ್. ಆ ಚಟ್ನಿ ಗೊತ್ತು, ಯಾಕಂದ್ರೆ ನೀವೇನಾದ್ರು ಮಾಡ್ತೀರೇನೋ ಅಂತ ನನ್ನ ಮಾಡಕ್ಕಾಗುತ್ತೆ. ಸೊ ಈಗ ಕಾಶ್ಮೀರಿ ಚಿಲ್ಲಿ ಪೌಡರ್, ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್ ಕಲರ್ ಇರುತ್ತೆ. ನಿಮ್ ತರ ಕಲರ್ ಇರುತ್ತೆ, ಖಾರ ಇರಲ್ಲ ನೋಡಿ. ಕಲರ್ ಇರುತ್ತೆ ಅಷ್ಟೇ, ಕಲರ್ ಇರುತ್ತೆ, ಖಾರ ಇರಲ್ಲ. ಈಗ ಬ್ಯಾಡ್ಗೆನೂ ಹಾಕಿದೀವಿ, ಇದನ್ನು ಹಾಕಿದೀವಿ, ಏನು ಅಷ್ಟೊಂದು ಖಾರ ಆಗೋದಿಲ್ವಾ? ಆಗಲ್ಲ ಮೇಡಮ್. ಓಕೆ, ಇದು ಖಾರ ಇರಲ್ವಲ್ಲ ನಿಮ್ಗೆ ಬಾಡಿಗೆ ಮೆಣಸಿನಕಾಯಿ? ಹೌದು. ಆಕ್ಚುಲಿ ಹೌದು, ಈಗ ಪೇಸ್ಟ್ ಹಾಕಿದೀವಲ್ವಾ, ಅದೇ ಸಾಕಾಗಿತ್ತಲ್ವಾ? ಇದನ್ನೇ ಹಾಕ್ಬೇಕಾಗಿತ್ತು ಕಲರ್ಗೋಸ್ಕರ. ಹಂಗೆ ನಾವೆಲ್ಲ ಮೇಕಪ್ ಮಾಡ್ಕೋಬೇಕಾರೆ ಬ್ಲಷು, ಹೈಲೈಟರ್ ಎಲ್ಲ ಹಾಕೋತೀವಲ್ವ, ಹಾಗೆ ಅಡುಗೆ ಚೆನ್ನಾಗಿ ಕಾಣಿಸ್ಬೇಕು, ಕಲರ್ಫುಲ್ ಆಗಿ. ಸ್ವಲ್ಪ ಅರಿಶಿನ, ನೋಡಿ ಮೇಡಮ್ ಹೇಗಿದೆ ಘಮ ನೋಡಿ. ವಾವ್, ಆಕ್ಚುಲಿ ಕಲರ್ಫುಲ್ ಆಗಿದೆ ಅಲ್ವಾ? ಹೌದು, ರೆಡ್ ರೈಸ್. ನೀರು ಕೊಡಿ ಮೇಡಮ್. ಓಕೆ, ಅಲ್ಲೇ ಇದೆ ನೀರು. ಈಗ ನಾವು ಅಕ್ಕಿ ಎಷ್ಟು ಹಾಕ್ತಿರೋ 2ರಷ್ಟು ನೀರು. ಓಕೆ ಅಲ್ವಾ? 1:2. ನೋಡಿ, 1 ಲೋಟ. ನಾವು ಇವತ್ತು ಮಾಡ್ತಾ ಇರೋದು 1.5 ಲೋಟ ಅಕ್ಕಿ, 3 ಲೋಟ ನೀರು. 3 ಲೋಟಲ್ಲಿ ನೀರು ಅಷ್ಟೇ. ಅದನ್ನ ಫಸ್ಟ್ ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಮುದ್ದೆ ಆಗೋಗುತ್ತೆ. ಹೌದು, ಒಂದು ಬಿರಿಯಾನಿ ಅಳತೆ ಇಂಪಾರ್ಟೆಂಟ್. ಹೌದು, ನೀರು ಅಳತೆ 2, 3. ಸ್ವಲ್ಪ ಇದನ್ನು ಪಲಾವ್ ಥರ ಇದ್ರೆ ಮಜಾ ಇರೋದು.
ಹೌದು ಹೌದು ಹೆವಿಯಾಗಿ ತುಂಬಾ ಡ್ರೈ ಇದೆ, ಚೆನ್ನಾಗಿರಲ್ಲ. ಹೌದು ಹೌದು ಚೆನ್ನಾಗಿರುತ್ತೆ. ಚೂರು ಆ ಥರ ಮುದ್ದಕ್ಕೂ ಇರಬಾರ್ದು, ಆ ಕಡೆ ಉದುರುದ್ರಾಗೂ ಇರಬಾರ್ದು, ಹಂಗಿರ್ಬೇಕು. ಮೇಡಮ್ ಅವರೇ ಈಗ ಮಿಕ್ಸ್ ಮಾಡಿದೀವಿ, ಸ್ವಲ್ಪ ಹೊತ್ತು ಕುದಿ ಬರಲಿ. ಕುದಿ ಬರ್ಬೇಕಾ ಅದು? ಓಕೆ, ಕುದಿ ಬರೋಷ್ಟರಲ್ಲಿ ನಾನು ಅಕ್ಕಿನ ತೊಳ್ಕೊಂಡು ಬರ್ತೀನಿ. ಬನ್ನಿ ಮೇಡಮ್, ಈಗ ಅಕ್ಕಿ ವಾಶ್ ಮಾಡ್ಕೊಂಡಿದೀವಿ, ಅಕ್ಕಿ ಹಾಕೋಣ. ರೈಸು, ರೈಸ್ 1.5 ಲೋಟ ಅಕ್ಕಿ, 3 ಲೋಟ ನೀರು. ಎಷ್ಟು ವಿಸಿಲ್ ಕೂಗಿಸ್ಬೇಕಿದ್ದೀನ? ಒಂದೇ ಮೇಡಮ್, ಒಂದೇ. ಓಹ್, ಒಂದೇ ವಿಸಿಲ್ ಕೂಗಿದ್ರೆ ಮುಗೀತು. ಅಷ್ಟೇ ಮೇಡಮ್, ಸಿಂಪಲ್ ಮಾಡ್ಬೋದು. ಹೌದು, ಈ ಪಲಾವು ಈ ಥರದ್ದೆಲ್ಲ ಒಂದ್ ವಿಸಿಲ್ ಮಾತ್ರ ಇದ್ರೆ ಈಗ ಈ ಬ್ಯಾಚುಲರ್ಸ್ ಎಲ್ಲ ಪಾಪ ಹೊರಗಡೆ ಹೋಗಿ ಸುಮ್ಮನೆ ಪಾಪ ತಿನ್ನ ಟೈಮ್ ಇರಲ್ಲ, ಏನಿರಲ್ಲ ಅಲ್ವಾ? ಹೌದು ಹೌದು. ನೋಡಿ ಮೇಡಮ್, ಓ ಫುಲ್ ಸಕ್ಕತ್ತಾಗಿದೆ, ರೆಡ್ ಕಲರ್. ಈಗ ಟೊಮೊಟೊ ಸ್ಲೈಸ್ ಪೀಸಸ್. ಓ, ಇದು ರೌಂಡ್ ರೌಂಡ್ ಆಗಿ ಹೆಚ್ಚಿಟ್ಕೊಂಡಿದೀವಲ್ವಾ ಅದು? ಓಕೆ. ಅದು ತಿನ್ನೋವಾಗ ಒಂಥರ ಟೊಮೊಟೊ ಸಿಗುತ್ತಲ್ವಾ, ನೆಕ್ಸ್ಟ್ ಲೆವೆಲ್. ಈ ತರ ನೋಡೇ ಇರಲಿಲ್ಲ ಬಿಡಿ. ಹಾಕಿದೀವಿ, ಅಷ್ಟೇ ಮೇಡಮ್, ಕತೆ ಮುಗೀತು. ಮುಚ್ಚಿಟ್ಬಿಟ್ರೆ ಮುಗೀತಾ? ಅಷ್ಟೇ. ಸ್ವಲ್ಪ ಚೂರು ಕೊತ್ತಂಬರಿ ಸೊಪ್ಪು. ಓಕೆ. ತುಪ್ಪ ಏನಾದ್ರು ಹಾಕ್ತೀರಾ? ಏನು ಮೇಡಮ್, ನೋಡಿ ಮೇಡಮ್, ಬಂದು ನೋಡಿ ಮೇಡಮ್ ಹೆಂಗಿದೆ ಅಂದ್ಬಿಟ್ಟು. ಆಕ್ಚುಲಿ ಕಲರ್ಫುಲ್ ಆಗಿದೆ, ಫುಲ್ ರೆಡ್ ಆಗಿ ಸಕ್ಕತ್ತಾಗಿದೆ. ಇನ್ನ ಕಾಯ್ತಾ ಇದ್ದೀನಿ ನಾನು. 5 ನಿಮಿಷ ಮೇಡಮ್. ಹೌದಾ? 5 ನಿಮಿಷ ಅಷ್ಟೇ. ಓಕೆ, ಸೊ ಈಗ ವಿಸಿಲ್ ಹಾಕ್ಬಿಡೋದಾ? ಅಷ್ಟೇ. ಕ್ಲೋಸ್ ಮಾಡೋದೆ, ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಬಾರಿಸೋದೆ. 1 ವಿಸಿಲ್ ಕೂಗಿಸ್ಕೊಳ್ಳಿ ಸಾಕು. ಅಷ್ಟೇ. ಡನ್. 1 ವಿಸಿಲ್ ಕೂಗಿದಾದ್ಮೇಲೆ ಮತ್ತೆ ಸಿಗ್ತೀವಿ. ಮೇಡಮ್ ರೆಡಿ ಆಯ್ತು ಮೇಡಮ್, ಓಪನ್ ಮಾಡ್ಲಾ? ವಾವ್, ಮಿಕ್ಸ್ ಮಾಡ್ಲಾ? ಓ ಅಲ್ಲಲ್ಲಲ್ಲಲ್ಲೇ, ಏನ್ ಸಕ್ಕದಾಗಿದೆ. ಉದ್ರಾಗಿ ರೆಡ್ ಕಲರು. ಆಕ್ಚುಲಿ ನನಗೆ ಹೆಂಗ್ ಗೊತ್ತಾ, ಈ ಥರ ರೈಸ್ ಬಾತ್ಗಳೆಲ್ಲ ನನಗೆ ಉದ್ರುದ್ರ ಇದ್ರೇನೆ ಇಷ್ಟ. ಹೌದಾ? ಕೊಡಿ ಮೇಡಮ್ ಪ್ಲೇಟು. ನೋಡಿ ಹೇಗಿದೆ ಮೇಡಮ್ ಅವ್ರು ಫುಲ್ ಬಾರಿಸ್ಬೇಕು ಇವತ್ತು. ಕುಕ್ಕರ್ ಪೂರ್ತಿ ನನಗೆ ಕೊಡೋ ಥರ ಇದಾರಲ್ಲಪ್ಪ. ಸಾಕು. ಒಂಚೂರು ಕೊತ್ತಂಬರಿ ಸೊಪ್ಪು ಮೇಲೆ. ಮೇಡಮ್ ಅವರೇ ತಗೊಳ್ಳಿ, ಟೊಮೊಟೊ ಬಿರಿಯಾನಿ ರೆಡಿಯಾಗಿದೆ, ತಿಂದು ಹೇಳಿ. ಘಮ ಏನು ಸಕ್ಕದಾಗಿದೆಯೋ, ಸೂಪರ್ ಆಗಿದೆ. ಮೇಡಮ್ ಅವ್ರು ತಿಂದು ಹೇಳ್ಬೇಕಲ್ಲ, ಘಮ ಐತೆ. ಫಸ್ಟು ಏನು ಗೊತ್ತಾ, ಅಡುಗೆ ಸೂಪರ್ ಆಗಿದೆಯಾ ಇಲ್ವಾ ಅಂತ ಒಂದು ನೋಡೋದ್ರಲ್ಲಿ ಆ ಘಮ ಬರ್ತಿದೆಯಲ್ವಾ, ಸೂಪರ್ ಆಗಿದೆ, ಸಕ್ಕದಾಗಿದೆ. ಆ್ಯಂಡ್ ರೈಸ್ ಅಷ್ಟೇ ಏನು ಕರೆಕ್ಟಾಗಿ ಆಗಿದೆ ಗೊತ್ತಾ, ನೋಡಿ ಮೇಡಮ್, ಸಕ್ಕದಾಗಿದೆ. ತಿಂದು ಟೇಸ್ಟ್ ಹೇಳಿ. ಖಂಡಿತವಾಗ್ಲು. ಈಗ ಟೇಸ್ಟ್ ಮಾಡುವಂಥ ಸಮಯ. ನೋಡಿ ಕಲರ್ ಏನು ಸಕ್ಕದಾಗಿದೆ, ರೆಡ್ ಕಲರು. ಆ ಬ್ಯಾಡಗೆ ಮೆಣಸಿನ್ಕಾಯಿ, ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಿ, ಟೊಮೆಟೊ ಪ್ಯೂರಿ ಹಾಕಿ. ರೈಸ್ ನೀವು ಒಂದೇ ಕಲರ್ ಇದ್ದೀರಿ ಈಗ ಟೇಸ್ಟ್ ಮಾಡುವಂಥ ಸಮಯ. ಫಾರ್ ದಿ ಫಸ್ಟ್ ಟೈಮ್ ಬರೀ ವಿಡಿಯೋನೇ ನೋಡಿದ್ದಾಯ್ತು, ಈಗ ಇವರ ಕೈ ರುಚಿನ ಟೇಸ್ಟ್ ಮಾಡುವಂಥ ಸಮಯ. ಸಕ್ಕದಾಗಿದೆ ಮೇಡಮ್, ನಿಜ ಚೆನ್ನಾಗಿದೆ. ನಿಜವಾಗ್ಲೂ ಏನು ಮೈಲ್ಡ್ ಫ್ಲೇವರ್ ಗೊತ್ತಾ. ಆಮೇಲೆ ತುಂಬ ಮಸಾಲ ಇಲ್ಲ. ಇದನ್ನು ಬೇಕಾದ್ರೆ 3 ಹೊತ್ತು ತಿನ್ಬೋದು, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಏನೋ ಕೆಲವೊಂದ್ಸರಿ ಗರಂ ಮಸಾಲೆಗಳೆಲ್ಲ ಜಾಸ್ತಿ ಆಗಿಬಿಟ್ರೆ ಹೊಟ್ಟೆ ಒಂಥರ ಉರಿ ಬಂದ್ಬಿಡೋದು, ಆ ಥರ ಎಲ್ಲ ಆಗುತ್ತೆ. ಬಟ್ ಇದು ಒಂಚೂರು ನಿಮಗೆ ಮಸಾಲ ಅನ್ಸೋದಿಲ್ಲ. ಆ್ಯಂಡ್ ಮೋರ್ ಓವರ್ ಏನಂತಂದರೆ ಆ ಟೊಮ್ಯಾಟೊ ಹುಳಿ, ಆ ಕಾಯಿ ತುರಿದು ಫ್ಲೇವರು ಎಲ್ಲ ಸಕ್ಕದಾಗಿದೆ. ಬಟಾಣಿ ಎಲ್ಲ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಉಪ್ಪು ಹುಳಿ ಖಾರ ಪರ್ಫೆಕ್ಟಾಗಿದೆ. ಡೆಫಿನೆಟ್ಲಿ ಟ್ರೈ ಮಾಡ್ಕೊಂಡು ತಿಂದು ನೋಡ್ರಿ. ಏನು ನಂಗೆ ನಿಜವಾಗ್ಲೂ ಈ ಥರ ಉದ್ರುದ್ರಾಗಿರಬೇಕು, ಹಿಂಗೆ ಎತ್ತಿದ ತಕ್ಷಣ ಹಿಂಗೆ ಬೀಳ್ಬೇಕು, ಹಿಂಗೆ ಸಕ್ಕದಾಗಿದೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಥ್ಯಾಂಕ್ಸ್ ಮೇಡಮ್, ತುಂಬ ಚೆನ್ನಾಗಿದೆ. ಓಕೆನಾ ಮೇಡಮ್ ಅವ್ರು ಹೇಳಿದ ತಕ್ಷಣ ಮುಗಿದ ಅಷ್ಟೇ. ಓಕೆನಾ, ಸಕ್ಕದಾಗಿದೆ. ನಾಟಿ ಸ್ಟೈಲಲ್ಲಿ ಇದೆ, ನಾಟಿ ಸ್ಟೈಲು. ಸಕ್ಕದಾಗಿದೆ. ತಿಂದು ಖಾಲಿ ಮಾಡಿ
ನನಗೆ ಇನ್ನೂ ಒಂದು ಎರಡು ಅಡಿಗೆಗಳು ಹೇಳ್ಕೊಡ್ತಾರಂತೆ ಈಸಿಯಾಗಿ ಆಗುವಂಥದ್ದು. ಸೊ ನೋಡೋಣ ನೆಕ್ಸ್ಟ್ ಏನು ಹೇಳ್ಕೊಡ್ತಾರೆ ಅಂತ ನೋಡೋಣ. ಅಷ್ಟೇ ಮೇಡಮ್. ಸ್ನೇಹಿತರೆ, ಸ್ಟವ್ ಮುಂದೆ ನಿಂತಿರುವಾಗ ಲವ್ವಿಂದ ಕುಕ್ ಮಾಡಿ ಸುಮಾರಾಗಿರೋ ಅಡಿಗೆನೂ ಸೂಪರ್ ಆಗಿರುತ್ತೆ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಇನ್ನೊಂದು ಅಡುಗೆ ಮಾಡೋಣ, ಬನ್ನಿ ಹೋಗೋಣ ಕಿಚನ್ಗೆ. ಮೇಡಮ್ ಕಿಚನ್ಗೆ ಏನು ಮೇಡಮ್, ಇಲ್ಲೇ ಮಾಡೋಣ ಬಿಡಿ. ಹಾ ಇಲ್ಲೇ ಮಾಡೋಣ ಅಡಿಗೆ. 2 ನಿಮಿಷ ಅಡಿಗೆ ರೆಡಿ ಆಗ್ಬೇಕಷ್ಟೇ. ಸೀರಿಯಸ್ ಆಗಿ ಹಸಿಮೆಣಸಿನ್ಕಾಯಲ್ಲಿ ಹಲ್ವಾ ನೆಕ್ಸ್ಟ್ ಲೆವೆಲ್ ಬರುತ್ತೆ. ನನ್ ಗಂಡ ಅಷ್ಟೇ ಟಾಟಾ ಬಾಯ್ ಗುಡ್ ಬೈ ಅನ್ಕೊಂಡು ಹೊಟ್ಟೆ ಹೋಗ್ತಾನೆ. ಈರುಳ್ಳಿ ಬರ್ತಾ ಇದೆ. ಅಯ್ಯೋ ಪ್ರಭು ಅಡಿಗೆನೇ ಆಗಿಲ್ಲ, ಪ್ಲೇಟ್ ತಂದ್ಬಿಟ್ಟು ಈಗಲೇ